ಅಯ್ಯ ದಯವಿಟ್ಟು ನೋಡಮ್ಮ, 15ನೇ ವಚನ ಓದಮ್ಮ. 2ನೇ ಸಮ್ಮೇಳನ ಪುಸ್ತಕ 21ನೇ ಅಧ್ಯಾಯ 15ನೇ ವಚನ ಗಟ್ಟಿಯಾಗಿ ಸ್ಪಷ್ಟವಾಗಿ ಓದ್ರಿ. ಹಾಂ, ಒಂದು ಕಾಲದಲ್ಲಿ ಫಿಲಿಷ್ಟಿಯರಿಗೂ ಇಸ್ರಾಯೇಲರಿಗೂ ತಿರುಗಿ ಯುದ್ಧವಾಯಿತು. ದಾವೀದನು ತನ್ನ ಸೇವಕರನ್ನು ಕರ್ಕೊಂಡು ಫಿಲಿಷ್ಟಿಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋದಾಗ ಬಹಳವಾಗಿ ದಣಿದಂಥ ಅವನನ್ನು ರೆಫಾಯರಲ್ಲಿ ಒಬ್ಬನಾದ ಎಂಬುವನು ಕೊಲ್ಲುವುದಕ್ಕಿದ್ದನು. ಅವನ ಬರ್ಜಿಯ ಒಂದು ತಾಮ್ರವು 300 ರೂಪಾಯಿ ತೂಕದ್ದು. ಅವನು ಸೊಂಟಕ್ಕೆ ಹೊಸ ಕತ್ತಿಯನ್ನು ಕಟ್ಟಿಕೊಂಡಿದ್ದನು. ಚೋಳೆಯರ ಮಗನಾದ ಅಭಿಷೇಯು ದಾವೀದನ ಸಹಾಯಕ್ಕೆ ಬಂದು ಫಿಲಿಷ್ಟಿಯನನ್ನು ಕೊಂದು ಹಾಕಿದನು. ಆಗ ದಾವೀದನು ಜನರಿಗೆ, ಇಸ್ರಾಯೇಲರ ದೀಪವು ಆರಿ ಹೋಗದಂತೆ ನೀನು ಇನ್ನು ಮುಂದೆ ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಬರಬಾರದೆಂದು ಖಂಡಿತವಾಗಿ ಹೇಳಿದರು. ಹಲ್ಲೆಲೂಯ. ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಾನು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಈ ಅಭಿಷೇಕದಲ್ಲಿರುವಂಥ 2ನೇ ಗುಣ ಏನಪ್ಪ ಅಂತಂದರೆ, ಈತನಲ್ಲಿರುವಂಥ 2ನೇ ಸ್ವಭಾವ ಏನಪ್ಪ ಅಂತಂದರೆ, ಇದು ಭಾಳ ಶ್ರೇಷ್ಠವಾದಂಥ ಸ್ವಭಾವ ಇದೆ ಅಂತೇಳಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದಾವೀದನು ಗೊಲ್ಯಾತನಿಗೆ ಹೊಡೆಯುವಂಥ ಸಂದರ್ಭದಲ್ಲಿ ಆತನು ಬಹಳ ಯೌವನಸ್ಥನಾಗಿದ್ದನು, ತುಂಬ ಆತನು ಚುರುಕಾಗಿದ್ದನು, ಬಹಳ ದೇವರಿಂದ ಆತ್ಮಭರಿತನ ಅಂತ ವ್ಯಕ್ತಿಯಾಗಿದ್ದನು. ಯೌವನ ಕಾಲದಲ್ಲಿ ಇನ್ನೂ ಕಾಲು ಹಿಡಿದಕ್ಕಿಂತ ಮುಂಚಿತವಾಗಿ ನಾವು ನೋಡ್ತೇವೆ, ಬಲ್ಲಾಢ್ಯನಾದಂಥ ಗೊಲ್ಯಾತನನ್ನು ಆತನ ಏನು ಮಾಡಿದನಂದರೆ, ಕತ್ತಿಯಿಂದ ಫಿಲಿಷ್ಟಿಯ ನಾಯಕನಾಗಿರುವಂಥ ಗೊಲ್ಯಾತನನ್ನು ಏನು ಮಾಡಿದನು, ದಾವೀದನು ಹತ ಮಾಡಿದನು. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾವಾಗ ಈ ದಾವೀದನು ಗೊಲ್ಯಾತನನ್ನು ಹತ ಮಾಡಿದ ಮೇಲೆ ಆತನು ಬೆಳೀತಾ ಬರ್ತಾನೋ, ಆತನು ದೊಡ್ಡವನಾಗ್ತಾ ಬರ್ತಾನೋ, ಆತನಿಗೆ ವಯಸ್ಸಾಗ್ತಾ ಬರ್ತದೋ, ಆದರೆ ದಾವೀದನು ನಾವು ನೋಡ್ತೀವಿ ಆತನ ಜೀವಿತದ ಉದ್ದಕ್ಕೂ ಕೂಡ ನಾವು ನೋಡ್ತೇವೆ ಅನೇಕ ಯುದ್ಧಗಳನ್ನೇ ಮಾಡ್ತಾ ಬರ್ತಾನೆ, ಅನೇಕ ಯುದ್ಧಗಳನ್ನೇ ಮಾಡ್ತಾ ಬರ್ತಾನೆ. ಆತನ ಅನೇಕ ಯುದ್ಧಗಳಿಗೆ ಆತನು ಮಾಡ್ತಾ ಬರೋದರಿಂದ ನಾವು ನೋಡ್ತೇವೆ ಆ ದಾವೀದನು ಫಿಲಿಷ್ಟಿಯರ ಜೊತೆ ಯುದ್ಧ ಮಾಡಿ ಕೆಲವೊಂದು ಸಲ ಬಹಳಷ್ಟು ಯುದ್ಧಗಳಿಂದ ದಾವೀದನು ಏನಾಗಿರ್ತಾನಪ್ಪ ಅಂದರೆ, ಸ್ವಲ್ಪ ಆತನಿಗೆ ವಯಸ್ಸಾಗ್ತದ, ಸ್ವಲ್ಪ ಬಲ ಕೂಡ ಏನಾಗ್ತದೆ ಆತನಿಗೆ ಕಡಿಮೆ ಆಗ್ತಂತ. ಯಾವಾಗ ದಾವೀದನಿಗೆ ಮೊದಲಿನಷ್ಟು ಬಲ ಆತನಿಗಿಲ್ಲ, ದಾವೀದನಿಗೆ ಮೊದಲಿನಷ್ಟು ಶಕ್ತಿ ಆತನಲ್ಲಿಲ್ಲ, ದಾವೀದನ ಮೊದಲಿನಂಗೆ ಪರಾಕ್ರಮ ಇಲ್ಲ ಅಂಥೇಳಿ ಫಿಲಿಷ್ಟಿಯಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಗೊಲ್ಯಾತ ಯಾವ ರೀತಿಗೆ ಬಲಾಢ್ಯನಾಗಿದ್ದನೋ ಆ ಗೊಲ್ಯಾತನಂತೆ ಇನ್ನೊಬ್ಬ ಭಯಂಕರವಾದ ವ್ಯಕ್ತಿ ಇರ್ತಾನೆ ಫಿಲಿಷ್ಟಿಯರಲ್ಲಿ. ಆತನ ಏನು ಮಾಡ್ತಾನಪ್ಪ ಅಂತಂದರೆ, ದಾವೀದನಿಗೆ ಹೊಡೆಯೋದಕ್ಕೋಸ್ಕರವಾಗಿ, ದಾವೀದನನ್ನು ಕೊಲ್ಲೋದಕ್ಕೋಸ್ಕರವಾಗಿ ಇದೇ ಸಮಯ ಅಂತೇಳಿ ಸ್ಕೆಚ್ ಆಗ್ತಾನೆ ಅಂತೇಳಿ ಏನು ನೋಡ್ತಾನಪ್ಪ ಅಂತಂದರೆ, ದಾವೀದನು ದಣಿದಿರುವುದನ್ನು, ನಿಮ್ಮ ಬೈಬಲ್ನಾಗ ಬರ್ತದ, ಹಿಂದಿಯೊಳಗೆ ಏನು ಬರ್ತದ ಓದಮ್ಮ, ದಾವೀದನಲ್ಲಿ ಬಹಳಷ್ಟು ದಣಿದಿದ್ದನಂತ. ದಾವೂದ್ ಕ್ಯಾ ಹೋಗೆ, ಕನ್ನಡದಾಗ ಏನದ ಅಂದರೆ, ದಾವೀದನು ತುಂಬ ದಣಿದಿದ್ದನಂತ. ಅಂದ್ರೆ ಆತನಿಗೆ ತುಂಬ ಆಯಾಸ ಆಗಿತ್ತಂತ, ತುಂಬ ದಣಿದಿದ್ದನಂತ, ಅನೇಕ ಯುದ್ಧಗಳನ್ನು ಆತನು ಮಾಡಿದನಂತ. ಆತನ ಶಕ್ತಿ ಸ್ವಲ್ಪ ಕಡಿಮೆ ಆಗಿದ್ದರಿಂದ ಇದೆಲ್ಲ ಯಾರು ಗಮನಿಸ್ತಾ ಇದ್ದಾರಪ್ಪ ಅಂತಂದರೆ, ಆ ಫಿಲಿಷ್ಟಿಯಲ್ಲಿ ಇನ್ನೊಬ್ಬನ ಎದ್ದಿನಂತ, ಗೊಲ್ಯಾತನಂಥ ವ್ಯಕ್ತಿ ಇನ್ನೊಬ್ಬ ಪರಾಕ್ರಮಶಾಲಿ ಇದ್ದನಂತ. ಅವ ದಾವೀದನಿಗೆ ಸ್ಕೆಚ್ ಹಾಕಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಇದೇ ಸರಿಯಾದ ಸಮಯ ದಾವೀದನನ್ನು ಏನು ಮಾಡಬೇಕಂದ್ರೆ ಆತನ ಬೆಲ್ ಬಿದ್ದು ಆತನನ್ನು ಹೊಡಿಬೇಕಂತೇಳಿ ಗೊಲ್ಯಾತನಿಗಿಂತಲೂ ಪರಾಕ್ರಮಿಯಾದಂಥ ಒಬ್ಬ ಫಿಲಿಷ್ಟನು ಹೊಂಚ ಹಾಕಿ ಟಾರ್ಗೆಟ್ ಮಾಡಿ ದಾವೀದನನ್ನು ಹೊಡಿಬೇಕಂತೇಳಿ ಬಂದಂಥ ಸಂದರ್ಭದಲ್ಲಿ ಆತನಿಗೆ ಯಾರು ಹೊಡಿತಾರಂತ್ರಿ, ಅಭಿಷೇಕ್ ಏನು ಮಾಡ್ತಾನಂತೀರಿ, ಇದು ಗುರುತಿಸಿ ಏನು ಮಾಡ್ತಾನಂದರೆ ಅವನಿಗೆ ಆ ಫಿಲಿಷ್ಟಿಯ ಒಂದು ಬಲ್ಯಾಢನಿಗೆ ಏನು ಮಾಡ್ತಾನಂದರೆ ಸಾಯಿಸ್ಬಿಡ್ತಾನೆ ಎಂಬುದಕ್ಕೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಆವಾಗ ದಾವೀದನಿಗೆ ಒಂದು ಮಾತು ಹೇಳ್ತಾರೆ ಎಲ್ಲರೂ ಕಲ್ತೇನಪ್ಪ ಅಂತಂದರೆ, ನೀನು ಇಸ್ರಾಯೇಲರಿಗೆ ದೀಪ ಇದ್ದಂತೆ, ನೀನು ಏನಿದ್ದಂಗೆ, ನೀನು ಇಸ್ರಾಯೇಲರಿಗೆ ನೀನು ಏನಿದ್ದಂಥ ದೀಪ ಇದ್ದಂತೆ ನೀನು. ಅದಕ್ಕೋಸ್ಕರವಾಗಿ ಇಸ್ರಾಯೇಲರ ಮಧ್ಯದಲ್ಲಿರುವಂಥ ಈ ದೀಪ ಆರಿ ಹೋಗದಂತೆ ಇನ್ನು ಮುಂದೆ ನಮ್ಮ ಜೊತೆ ನೀನು ಯುದ್ಧಕ್ಕೆ ಬರಬಾರ್ದು, ನಾವೇ ಹೋಗಿ ಯುದ್ಧಗಳನ್ನು ಮಾಡಿ ನಾವು ಜಯವನ್ನು ತಂದ್ಕೊಂಡು ಬರ್ತೇವೆ, ನೀನು ಮಾತ್ರ ಯುದ್ಧಕ್ಕೆ ಹೋಗ್ಬೇಡ ಅಂತೇಳಿ ಅಲ್ಲಿ ಅಭಿಷೇಕ್ ಮತ್ತು ಅನೇಕ ಜನರು ಹೇಳೋದನ್ನು ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅಂದರೆ ನಾವು ನೋಡ್ತೀವಿ ನನ್ನ ಪ್ರೀತಿದವ್ರ ಮಕ್ಕಳೇ, ದಾವೀದನು ದಣಿದಿದ್ದನು, ದಾವೀದನು ಆಯಾಸಗೊಂಡಿದ್ದನು, ದಾವೀದನು ತನ್ನ ಶಕ್ತಿಯನ್ನು ಕಳೆದುಕೊಂಡಿದ್ದನು. ಅಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅನೇಕರು
ಯಾವ ರೀತಿಗೆ ಮಾಡ್ತಾರಪ್ಪ ಅಂತಂದರೆ, ಇವತ್ತು ಯೇಸು ಕ್ರಿಸ್ತನನ್ನು ನೋಡುವಾಗ, ಯೇಸು ಕ್ರಿಸ್ತನ ಶಿಲುಬೆಯನ್ನು ನೋಡುವಂಥ ಸಂದರ್ಭದಲ್ಲಿ ಅನೇಕರು ಆತನನ್ನು ಏನು ಮಾಡಿದ್ರಪ್ಪ ಅಂತಂದರೆ ಹಿಂಜರಿದ್ರು. ಅನೇಕರು ಯೇಸುವನ್ನು ನೋಡಿ ಶಿಲುಬೆಯನ್ನು ನೋಡಿ ಏನು ಮಾಡಿದ್ರು? ಹಿಂಜರಿದ್ರು. ನಾವು ನೋಡ್ತೇವೆ, ಇಲ್ಲಿ ಕೂಡ ನಾವು ನೋಡ್ತೇವೆ, ದಾವೀದನ ಬಲವನ್ನು ಕಡಿಮೆ ಆದಂಥ ಸಂದರ್ಭದಲ್ಲಿ ಒಬ್ಬ ಫಿಲಿಷ್ಟಿಯನು ಆತನನ್ನು ಕೊಲ್ಲಬೇಕೆಂದಂಥ ಸಂದರ್ಭದಲ್ಲಿ ಇದನ್ನು ನೋಡಿದಂಥ ಅಭಿಷೇಕ ಏನು ಮಾಡ್ದನಪ್ಪ ಅಂತಂದರೆ ಆತನನ್ನು ಕೊಂದು, ಇಸ್ರಾಯೇಲರ ದೀಪವು ಆರಿ ಹೋಗದಂತೆ ಇನ್ನು ಮುಂದೆ ನಮ್ಮ ಮಧ್ಯದಲ್ಲಿ ನೀನು ನಮ್ಮ ಜೊತೆ ಯುದ್ಧಕ್ಕೆ ಬರಬಾರ್ದೆಂಬುದಾಗಿ ಆತನು ಹೇಳ್ತಾ ಇದ್ದಾನಪ್ಪ ಅಂತಂದರೆ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ಇವತ್ತು ಅಭಿಷೇಕ ಅಂತಂಥ ಗುಣಲಕ್ಷಣಗಳವು ಇವತ್ತು ನಮ್ಮಲ್ಲಿದೆಯಾ? ಅಭಿಷೇಕ ನಾವು ನೋಡ್ತಿದ್ದೇವೆ ದಾವೀದನಿಗೆ ದಣಿದಂಥ ಸಂದರ್ಭದಲ್ಲಿ, ದಾವೀದನು ಬಲಹೀನ ಆದಂಥ ಸಂದರ್ಭದಲ್ಲಿ ಆತನಿಗೆ ಬಲವಾಗಿ ಯಾರು ನಿಂತರಪ್ಪ ಅಂತಂದರೆ, ಆತನಿಗೆ ಶಕ್ತಿಯಾಗಿ ಯಾರು ನಿಂತರಪ್ಪ ಅಂತಂದರೆ, ಆತನ ಪ್ರಾಣಕ್ಕೆ ಪ್ರಾಣ ಕೊಡುವಷ್ಟು ರೀತಿಯಿಂದ ಯಾರಲ್ಲಿ ನಿಂತರಪ್ಪ ಅಂತಂದರೆ ಅಭಿಷೇಕ ಅಂತಕ್ಕಂಥವನು ಏನು ಮಾಡ್ದನಪ್ಪ ಅಂತಂದರೆ ದಾವೀದನಿಗೆ ಪ್ರಾಣಕ್ಕೆ ಪ್ರಾಣವಾಗಿ ಅಲ್ಲಿ ನಿಂತನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಆದರೆ ನನ್ನ ಪ್ರೀತಿದವರ ಮಕ್ಕಳೇ, ಯೇಸುವನ್ನು ನೋಡಿದಾಗ, ಶಿಲುಬೆಯನ್ನು ನೋಡುವಾಗ ಅನೇಕರು ಓಡಿ ಹೋದರು. ಆದರೆ ಇವತ್ತು ಸಭೆಗಳಲ್ಲಿ ಏನಾಗ್ತಾಯಿದೆಯಪ್ಪ ಅಂತಂದರೆ, ಒಬ್ಬ ಸೇವಕನು ಬಲಹೀನನಾದಂಥ ಸಂದರ್ಭದಲ್ಲಿ, ಒಬ್ಬ ಸೇವಕನು ಆಯಾಸಗೊಂಡಿರುವಂಥ ಸಂದರ್ಭದಲ್ಲಿ, ಒಬ್ಬ ಸೇವಕನು ತುಂಬ ಆತನು ಬಲವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಇವತ್ತು ಯೇಸು ಕ್ರಿಸ್ತನಿಗಾಗಲಿ ಒಬ್ಬ ದೇವರ ಸೇವಕನಿಗಾಗಲಿ ಇವತ್ತು ಪ್ರಜೆಗಳು ಮಾಡುವಂಥದ್ದು ಏನಪ್ಪ ಅಂದರೆ, ಇವತ್ತು ಸಭೆಗೆ ಬರುವಂಥ ವಿಶ್ವಾಸಿಗಳು ಮಾಡುವಂಥದ್ದು ಏನಪ್ಪ ಅಂತಂದರೆ, ಸೇವಕನು ಬಲಹೀನನಾದಾಗ, ಸೇವಕನು ಸೋತು ಹೋದಾಗ, ಸೇವಕನು ಕುಗ್ಗಿ ಹೋದಾಗ, ಆ ಸೇವಕನು ಕುಗ್ಗಿ ಹೋಗಲಿಕ್ಕೆ, ಆ ಸೇವಕನು ಬಲಹೀನನಾಗಲಿಕ್ಕೆ, ಆ ಸೇವಕನಿಗೆ ಪರಿಸ್ಥಿತಿ ಬರಲಿಕ್ಕೆ, ಆ ಸೇವಕನು ಈ ಇಕ್ಕಟ್ಟಿನಲ್ಲಿ ಬಿದ್ದು ಹೋಗಲಿಕ್ಕೆ ಏನು ಕಾರಣ ಅಂತೇಳಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಇನ್ನೊಬ್ಬರ ಜೊತೆ ಮಾತಾಡ್ತಾ ಇರುವಂಥ ವಿಶ್ವಾಸಿಗಳನ್ನೇ ಇವತ್ತು ನಾವು ನೋಡ್ತೀವಿ ಅಂತೇಳಿ. ಸೇವಕನ ಬಗ್ಗೆ, ಸೇವಕನ ಕುಟುಂಬದ ಬಗ್ಗೆ, ಸೇವಕನ ಹೆಂಡತಿ ಬಗ್ಗೆ, ಸೇವಕನ ಮಕ್ಕಳ ಬಗ್ಗೆ ಇವತ್ತು ಅನೇಕ ವಿಶ್ವಾಸಿ ಮಕ್ಕಳು ಸೇವೆಯಲ್ಲಿ ಸೇವಕನ ಒಂದು ವೇಳೆ ಕುಗ್ಗಿ ಹೋದನಪ್ಪ ಅಂದರೆ, ಬಲಹೀನನಾದರಪ್ಪ ಅಂತಂದರೆ ವಿಶ್ವಾಸಿ ಮಕ್ಕಳು ಮಾಡುವಂಥ ಕೆಲಸ ಏನು ರೀ? ಇವತ್ತು ಚರ್ಚಿಗೆ ಬರುವಂಥ ಪ್ರಜೆಗಳು ಮಾಡುವಂಥ ಕೆಲಸ ಏನು? ದೇವರ ಸೇವಕನ ಪಕ್ಷದಲ್ಲಿ ನಿಲ್ಲುವಂಥವ್ರು ಹುಡುಕಿದ್ರೊಬ್ಬರನ್ನೂ ಕಾಣಂಗಿಲ್ಲ. ಆದರೆ ದೇವರ ಸೇವಕನು ಬಲಹೀನನಾದಾಗ, ಕುಂದಿ ಹೋದಾಗ, ಆತನು ಶಕ್ತಿಹೀನನಾದಾಗ ನಾವು ನೋಡ್ತಿದ್ದೇವೆ, ಗಮನಿಸುವಂಥ ಪ್ರಜೆಗಳು ಸಭೆಯಲ್ಲಿರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಆತನ ಕುರಿತು ಮಾತಾಡುವುದನ್ನು ಬಿಟ್ಟು, ಆತನ ಕುಟುಂಬದ ಕುರಿತು ಮಾತಾಡುವುದನ್ನು ಬಿಟ್ಟು ನಾವು ನೋಡ್ತೇವೆ, ಆತನ ಮಕ್ಕಳ ಬಗ್ಗೆ ಮಾತಾಡೋದನ್ನು ಬಿಟ್ಟು ನಾವು ನೋಡ್ತೇವೆ, ಸೇವಕನು ಬಲಹೀನಂಥ ಸಂದರ್ಭದಲ್ಲಿ, ಒಬ್ಬ ಸಭಾಪಾಲಕನು ತಾನು ತನ್ನ ಒಂದು ಶಕ್ತಿಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ, ಸೇವೆಯಲ್ಲಿ ಪ್ರಯಾಸ ಪಡುವಂಥ ಸಂದರ್ಭದಲ್ಲಿ, ಸೇವೆಯಲ್ಲಿ ಆತನು ಹೋರಾಡುವಂಥ ಸಂದರ್ಭದಲ್ಲಿ, ಸೇವೆಯಲ್ಲಿ ಆತನು ಯಾವಾಗಲೂ ಪ್ರಯಾಸ ಪಡುವಂಥ ಸಂದರ್ಭದಲ್ಲಿ ಇವತ್ತು ಸಭೆಗೆ ಎಂಥವ್ರು ಬೇಕಪ್ಪ ಅಂತಂದರೆ ಅಭಿಷೇಕ ಅಂತಂಥ ವ್ಯಕ್ತಿಗಳು ಇವತ್ತು ಸಭೆಗೆ ಬೇಕಂತೇಳಿರಿ. ಸಭೆಯಲ್ಲಿ ನಾವು ನೋಡ್ತಿದ್ದೇವೆ ಇವತ್ತು ಅಭಿಷೇಕ ಅಂತಕ್ಕಂಥ ವ್ಯಕ್ತಿಗಳು ಕಡಿಮೆ ಆಗ್ತಾ ಇರೋದರಿಂದಲೇ ಇವತ್ತು ಸೇವೆಯಲ್ಲಿ ನಾವು ನೋಡ್ತೇವೆ, ಸೇವಕನು ಬಲಹೀನಾದರೂ ನಾವು ಆ ಬಲವನ್ನು ತುಂಬಬೇಕು, ನಾವು ಶಕ್ತಿಯನ್ನು ತುಂಬಬೇಕು, ನಾವು ನಿಂತು ಹೋದಂಥ ಸೇವೆಯನ್ನು, ಬಲಹೀನವಾದಂಥ ಸೇವೆಯನ್ನು ನಾವು ಸೇವಕನ ಜೊತೆಯದ್ದು ಮುಂದೆ ತೆಗೆದುಕೊಂಡು ಹೋಗಬೇಕಂತಕ್ಕಂಥ ಮನಸ್ಥಿತಿ ಇವತ್ತು ಅನೇಕ ದೇವರ ಮಕ್ಕಳಲ್ಲಿ ಕಾಣುತ್ತಾ ಇಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಕಾರಣ ಏನಪ್ಪ ಅಂತಂದರೆ ಇವತ್ತು ನಾವು ನೋಡ್ತೇವೆ ಚರ್ಚಲ್ಲಿ ವಿಶ್ವಾಸಿ ಮಕ್ಕಳಲ್ಲಿ ಏನಾಗಿದೆಯಪ್ಪ ಅಂತಂದರೆ ಅಭಿಷೇಕ ಅಂತಕ್ಕಂಥ ಮನಸ್ಸು ಇವತ್ತು ಅನೇಕರಲ್ಲಿ ಇಲ್ಲ. ಅದರಿಂದಲೇ ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿದವರ ಮಕ್ಕಳೇ, ಅನೇಕ ಸ್ಥಳಗಳಲ್ಲಿ ಸೇವೆ ಮಾಡುವಂಥ ಸೇವಕರು ತುಂಬ ಬಲಹೀನರಾಗ್ತಾರೆ. ತಮ್ಮ ಪರಿಸ್ಥಿತಿಗಳಾಗಿ, ತಮ್ಮ ಕುಟುಂಬಕ್ಕಾಗಿ ತಾವೇ ಪ್ರಯಾಸ ಪಡ್ತಾ ಪರಿಶ್ರಮ ಪಡ್ತಾ ಇರ್ತಾರೆ. ಆದರೆ ಇವತ್ತು ನಾವು ನೋಡ್ತೇವೆ ಸೇವೆಯಲ್ಲಿ ಸಹಕಾರಿಗಳಂತಕ್ಕಂಥವ್ರು, ಸೇವೆಯಲ್ಲಿ ಸಹಾಯ ಮಾಡುವಂಥವರು, ಬಲಹೀನನಾದಾಗ ಬಲ ತುಂಬುವಂಥವ್ರು ಇವತ್ತು ಸಭೆಗಳಲ್ಲಿ ಕಾಣ್ತಾ ಇಲ್ಲ. ಬಲಹೀನತೆಯನ್ನು ಎತ್ತಿ ಇನ್ನೊಬ್ಬರ ಎದುರೇ ಹೋಗಿ ಮಾತಾಡುವಂಥವ್ರು ಸಭೆಯಲ್ಲಿ ಕಾಣ್ತಾರೆ ಹೊರತಾಗಿ, ಅದರ ಸೇವಕನನ್ನು ಬಲಹೀನತೆಯಲ್ಲಿ ಬಲಪಡಿಸಬೇಕು, ಆತನ ಜೊತೆಗಿರಬೇಕು, ಈ ಸೇವೆಯಲ್ಲಿ ನಾವು ಸಹಕಾರಿಗಳಾಗಿರಬೇಕು, ಇದು ಇಸ್ರಾಯೇಲರ ದೇವರಾಗಿರುವಂಥ ಇದು ದೇವರ ಸೇವೆ ಆಗಿದೆ ಅಂತಕ್ಕಂಥ ಒಂದು ಮನೋಭಾವನೆ ಇವತ್ತು ವಿಶ್ವಾಸಿ ಮಕ್ಕಳಲ್ಲಿ ಇಲ್ಲ ಅಂತೇಳಿರಿ. ಅದಕ್ಕೋಸ್ಕರಗೆ ನನ್ನ ಪ್ರೀತಿದವರ ಮಕ್ಕಳೇ, ಈ ಅಭಿಷೇಕ ಅಂತಕ್ಕಂಥವನು ಯಾವ ರೀತಿಯಾಗಿದ್ದನಪ್ಪ ಅಂತಂದರೆ ಅದೇ ದಾವೀದನ ಜೊತೆ ಇದ್ದನು, ಎಲ್ಲರೂ ದಾವೀದನ ಜೊತೆನೇ ಇದ್ದರು. ಆದರೆ ಈ ವ್ಯಕ್ತಿ ಮಾತ್ರ ತುಂಬ ಚುರುಕಾಗಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಯಾವ ರೀತಿಗೆ ಚುರುಕಾಗಿದ್ದಾನಪ್ಪ ಅಂತಂದರೆ ಆ ಫಿಲಿಷ್ಟಿಯರ ಒಂದು ಬಲಾಢ್ಯನು ದಾವೀದನನ್ನು ಸಾಯಿಸಬೇಕಂತೇಳಿ ದಾವೀದನು ಬಲಹೀನನಾಗುವುದನ್ನೇ ಆತನ ಏನು ಮಾಡ್ತಾ ಇದ್ದಾನೆ ರೀ? ಗಮನಿಸ್ತಾ ಇದ್ದಾನೆ. ದಾವೀದನು ಯಾವಾಗ ಬಲಹೀನನಾಗ್ತಾನ, ಯಾವಾಗ ಆತನು ದಣಿತನ, ಯಾವಾಗ ಶಕ್ತಿಹೀನಾಗ್ತಾನೆ ಅಂತೇಳಿ ಆತನು ಕಾಯ್ದುಕೊಂಡು ಕೂತಿದ್ದನು. ಶತ್ರು ಆಗಿರುವಂಥ ಸೈತಾನನು ಅದನ್ನೇ ಮಾಡ್ತಾನೆ ಅಂತೇಳಿ. ಸಭೆಯಲ್ಲಿ ಬಲಹೀನವಾದಂಥ ಸಂದರ್ಭದಲ್ಲಿ, ಸಭೆಯಲ್ಲಿ ಬಲಹೀನವಾದಂಥ ಪರಿಸ್ಥಿತಿಗಳು ಯಾವಾಗ ಬರ್ತಾವೆ ಅಂತೇಳಿ ಸೈತಾನ ಏನು ಮಾಡ್ತಾನೆ ರೀ? ಏನು ಮಾಡ್ತಾನೆ ಸೈತಾನ?
ಕಾಯ್ದುಕೊಂಡೇ ಇರ್ತಾನೆ ಆತನ ದಾಳಿ ಮಾಡೋದಕ್ಕೋಸ್ಕರಾಗಿ. ಅದಕ್ಕೆ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವ್ರ ಮಕ್ಕಳಾಗಿ ನಾವೆಲ್ಲರೂ ಕೂಡ ಇವತ್ತು ಈ ಅಭಿಷೇಕದಲ್ಲಿರುವಂಥ ಎರಡನೇ ಶ್ರೇಷ್ಠವಾದಂಥ ಗುಣ ಏನಪ್ಪ ಅಂತಂದರೆ, ದಾವೀದನ ಒಂದು ಪ್ರಾಣಕ್ಕೆ ತನ್ನ ಪ್ರಾಣವಾಗಿ ಆತನು ನಿಂತು ನಾವು ನೋಡ್ತೇವೆ. ದಾವೀದನಿಗೆ ಏನು ಮಾಡಿದಂದರೆ ಆತನು ಸಹಾಯ ಮಾಡೋದನೆಂಬುದಾಗಿ ದೇವ್ರ ವಾಕ್ಯ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಓದ್ತಮ್ಮ ಇನ್ನೊಂದ್ಸಲ ವಚನ ಓದೋದು, 6ನೇ ವಚನ ಓದು, 15ನೇ ವಚನ ಓದು, 21-15 2 ಸಾಮ್ಯುಯೇಲ್. ಒಂದು ಕಾಲದಲ್ಲಿ ಫಿಲಿಷ್ಟಿಯರಿಗೂ ಮತ್ತು ಇಸ್ರಾಯೇಲರಿಗೂ ತಿರುಗಿ ಯುದ್ಧವಾಯಿತು. ದಾವೀದನು ತನ್ನ ಸೈನಿಕರನ್ನು ಕರೆದುಕೊಂಡು ಫಿಲಿಷ್ಟಿಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋದಾಗ ಬಹಳವಾಗಿ ದಣಿದಂಥ ಅವನನ್ನು ರೇಫಾಯಲ್ಲಿ ಒಬ್ಬನಾದ ಇಷ್ಬೋತನು ಎಂಬುವನು ಕೊಲ್ಲುವುದಕ್ಕಿದ್ದನು. ಅವನ ಬರ್ಜಿಯ ತಾಮ್ರವು 300 ರೂಪಾಯಿ ತೂಕದ್ದು. ಅವನು ಸೊಂಟಕ್ಕೆ ಹೊಸ ಕತ್ತಿಯನ್ನು ಕಟ್ಟಿಕೊಂಡಿದ್ದನು. ಚೋಳರ ಮಗನಾದಂಥ ಅಭಿಷೇಯು ದಾವೀದನ ಸಹಾಯಕ್ಕೆ ಬಂದು, ಹಲ್ಲೆಲೂಯಾ, ಚೋಳರ ಮಗನಾದಂಥ ಅಭಿಷೇಯ ಯಾರ ಸಹಾಯಕ್ಕೆ ಬಂದನಂತ್ರಿ? ದಾವೀದನ ಸಹಾಯಕ್ಕೆ ಬಂದನೆಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನಾವು ಇವತ್ತು ವಿಶ್ವಾಸಿ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ, ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ನಾವು ಯಾವ ರೀತಿಗೆ ಸಹಾಯ ಮಾಡ್ತಾ ಇದ್ದೇವೆ? ಸಭಾಪಾಲಕನಿಗೆ, ಸೇವಕನಿಗೆ, ಸೇವೆಯಲ್ಲಿ ಯಾವ ರೀತಿಗಾದರೂ ಸಹಕಾರಿಗಳಾಗಿದ್ದೇವಾ? ಒಂದು ಸಲ ಆಲೋಚನೆ ಮಾಡ್ಬೇಕಂತೇಳಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾರಾದರೂ ನೀವು ದೇವ್ರ ಸೇವಕನ ಜೊತೆ ಯಾವಾಗಲೂ ಕಾಂಟ್ಯಾಕ್ಟ್ ಆಗಿದ್ದೀರಾ? ಸೇವಕನ ಜೊತೆ ನೀವು ಮಾತಾಡ್ತೀರಾ? ಸೇವಕನ ಜೊತೆ ನಿಮ್ಮ ಒಂದು ಕಮ್ಯುನಿಕೇಷನ್ ಇದೆಯಾ? ಆತನ ಜೊತೆ ಯಾವಾಗಾದ್ರೂ ನಿಮ್ಮ ಒಂದು ಟೈಮ್ ತೆಗೆದು ನಿಮ್ಮ ಕೆಲಸದಲ್ಲಿ, ನಿಮ್ಮ ಕುಟುಂಬದ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀರಿ. ಯಾವಾಗಾದರೂ ಆತನಿಗೋಸ್ಕರವಾಗಿ ಟೈಮ್ ತೆಗೆದು ಆತನ ಕುರಿತು, ಸಭೆ ಕುರಿತು, ಸೇವೆ ಕುರಿತು ಮಾತಾಡೋದಕ್ಕೋಸ್ಕರ ನಿಮ್ಮಲ್ಲಿ ಎಂದಾದರೂ ಒಂದು 2 ನಿಮಿಷದ ಸಮಯ ತೆಗೆದಿರಾ ದೇವ್ರ ಮಂದಿರಕ್ಕೆ ಬರುವಂಥವ್ರು? ಆದರೆ ಅಭಿಷೇಕ ಆಗಿರಲಿಲ್ಲ. ಅಭಿಷೇಕ ಏನು ಮಾಡ್ತಾ ಇದ್ದಾನಂದರೆ, ದಾವೀದನ ಸುತ್ತಲೂ ಆತನ 4 ಕಡೆ ಏನು ಮಾಡಿದಾನೆ? ಆತನ ಕಣ್ಣುಗಳಿದ್ರು ರೆಪ್ಪೆಯಂತೆ ಕಾಪಾಡ್ತಾ ಇದ್ದಾನೆ. ದಾವೀದನ ಜೊತೆ ಎಂಥವ್ರು ಇದ್ದರಪ್ಪ ಅಂತಂದರೆ, ಬಲಶಾಲಿಗಳಿದ್ದರು, ಪರಾಕ್ರಮಶಾಲಿಗಳಿದ್ದರು, ಯುದ್ಧ ನಿಪುಣರಿದ್ದರು. ಆದರೆ ಅವರೆಲ್ಲರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆತನ ಏನಿದ್ದನಪ್ಪ ಅಂತಂದರೆ, ದಾವೀದನಿಗೆ ಎಲ್ಲ ಸಮಯದಲ್ಲಿ ಆತನ ಏನು ಮಾಡಬೇಕಪ್ಪ ಅಂತಂದರೆ ಸಹಾಯ ಮಾಡಬೇಕನ್ನೋ ಮನಸ್ಥಿತಿ ಯಾರ್ದಿತ್ತು ರೀ? ಅಭಿಷೇಕದಿತ್ತು ಅಂತೇಳಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಎಲ್ಲಿ ತನಕ ನಾವು ಆ ಅಭಿಷೇಕ ಅಂತಂಥ ಮನಸ್ಸು ನಮಗೆ ಬರೋದಿಲ್ಲಲ್ರಿ, ಈ ಅಭಿಷೇಕ ಇದ್ದಂಥ ಗುಣಲಕ್ಷಣ ಎಲ್ಲಿ ತನಕ ನಮ್ಮಲ್ಲಿ ಬರೋದಿಲ್ಲಲ್ರಿ, ಅಲ್ಲಿ ತನಕ ನಾವು ಅಭಿವೃದ್ಧಿ ಹೊಂದಾಗಿಲ್ಲ ಅಂತೇಳಿ. ನಾವು ಅಭಿವೃದ್ಧಿ ಹೊಂದಬೇಕಪ್ಪ ಅಂತಂದರೆ, ನಾವು ಆಶೀರ್ವಾದ ಹೊಂದಬೇಕಪ್ಪ ಅಂತಂದರೆ ಅಭಿಷೇಕ ಅಂತಕ್ಕಂಥ ಗುಣಲಕ್ಷಣ ನಮ್ಮಲ್ಲಿ ಬರಬೇಕಂತೇಳಿ. ಸೇವೆಯಲ್ಲಿ ಸಹಕರಿಸುವಂಥ ಮನಸ್ಸು ಬರಬೇಕು, ಸೇವೆಯಲ್ಲಿ ಸಹಾಯ ಮಾಡುವಂಥ ಮನಸ್ಸು ಬರಬೇಕು, ಸೇವಕನಿಗೆ ಜೊತೆಯಾಗಿ ನಿಲ್ಲುವಂಥ ಮನಸ್ಸು ಬರಬೇಕು ರೀ. ಈ ಮಾತು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಬ್ಯಾಪ್ಟಿಸಮ್ ಒಂದು ವಾರ ಇದೆಯಪ್ಪ ಅಂತಂದರೆ ನನಗೆ ತುಂಬ ಅನಾರೋಗ್ಯದ ಪರಿಸ್ಥಿತಿ. ಬ್ಯಾಪ್ಟಿಸಮ್ ನಾಳೆ ಇದೆ, ಶನಿವಾರ ಇದೆ ಅಂತಂದರೆ ಶುಕ್ರವಾರ ದಿವಸ ಭಯಂಕರವಾದಂಥ ಜ್ವರ, ತುಂಬ ಬಾಡಿ ಪೇನ್, 76 kg ಇದ್ದೀನಿ ನಾನು. ಬೆಡ್ ಮೇಲೆ ಮಲ್ಕೊಂಡಿದ್ರೆ ಈ ಕಡೆ ಮಲ್ಕೊಂಡ್ರೆ ಈ ಕಡೆ ಹೊಳ್ಳಕ್ಕೆ ಬರಲ್ಲ, ಈ ಕಡೆ ಮಾಡ್ಕೊಂಡು ಈ ಕಡೆ ಹೊಳ್ಳಕ್ಕೆ ಮೈಯೆಲ್ಲ ಪೇನು, ವಿಪರೀತವಾದಂಥ ಜ್ವರ ಒಂದು ವಾರದಿಂದ. ಆದರೆ ಬ್ಯಾಪ್ಟಿಸಮ್ ನಾಳೆ ಇದೆ, ಇವತ್ತು ಮಾತ್ರ ಶನಿವಾರ ದಿವಸ ಬ್ಯಾಪ್ಟಿಸಮ್ ದಿವಸ ಭಯಂಕರವಾದಂಥ ಜ್ವರ, ಶುಕ್ರವಾರ ಕೂಡ ಭಯಂಕರವಾದಂಥ ಜ್ವರ, ಗುರುವಾರ ಕೂಡ ಭಯಂಕರವಾದಂಥ, ವಾರ ಎಲ್ಲ ಜ್ವರದಿಂದ ಬಾಧೆ ಪಡ್ತಾ ಇದ್ದೇನೆ. ಆದರೆ ಬ್ಯಾಪ್ಟಿಸಮ್ಗೆ ಯಾವತ್ತು ಹೋಗಬೇಕೋ ಆವತ್ತು ಕೂಡ ಬೆಳಗ್ಗೆಯಿಂದ ತುಂಬ ಜ್ವರದಿಂದ ನಾನು ಬಾಧೆ ಪಡ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಬ್ಯಾಪ್ಟಿಸಮ್ ಆಗಬೇಕಂತೇಳಿ ಪ್ರಾರ್ಥನೆ ಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡಿ ಸಿದ್ಧವಾಗಿ ನಾವು ಬ್ಯಾಪ್ಟಿಸಮ್ ಕಾರ್ಯಕ್ರಮಕ್ಕೆ ಹೋದಿವಿ. ಬ್ಯಾಪ್ಟಿಸಮ್ ಕಾರ್ಯಕ್ರಮ ಆಯಿತು, ತುಂಬ ಸಂತೋಷ ಆಯಿತು. ಬ್ಯಾಪ್ಟಿಸಮ್ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ಇನ್ನೇನು ನಾನು ಬೆಡ್ ಮೇಲೆ ಮಲಗಿದ್ದೀನಿ. ಸಂಡೇ ನಾನು ಪ್ರಸಂಗ ಮಾಡ್ತೀನಿ, ನಾನು ಸಂಡೇ ಚರ್ಚಲ್ಲಿ ನಿಂತ್ಕೊಳ್ತೀನಿ ಅಂತಕ್ಕಂಥ ಯಾವ ಹೋಪನೂ ನನಗಿರಲಿಲ್ಲ ಅಂತೇಳಿ. ಕಾರಣ ಏನಪ್ಪ ಅಂತಂದರೆ ವಿಪರೀತವಾದಂಥ ಜ್ವರ, ಭಯಂಕರವಾದಂಥ ಬಾಡಿ ಪೇನು, ಒಂದು ವಾರದಿಂದ ಕಡಿಮೆ ಆಗ್ತಿಲ್ಲ. ಆದರೆ ಸಂಡೇ ಅದು ಎಷ್ಟು ಭಯಂಕರವಾಗಿ ನನ್ನನ್ನು ಪೀಡಿಸ್ತಪ್ಪ ಅಂತಂದರೆ ನನ್ನ ಹಾಸಿಗೆಯಿಂದ ಎದ್ದು ಏಳಲಾರದ ಪರಿಸ್ಥಿತಿ ನನ್ನದಿತ್ತು ಅಂತೇಳಿ. ಅಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಚೆನ್ನಮ್ಮ ಒಂದು ಕಡೆ ಆಕೆ ಕೆಲಸಕ್ಕೋಸ್ಕರವಾಗಿ ಪ್ರಯಾಸ ಪಡ್ತಾ ಇದ್ದಾಳೆ. ಆಕೆ ಮೇಜ್ ಮಾಡಬೇಕು, ಆಮೇಲೆ ಟಿಫನ್ ಮಾಡಬೇಕು, ಆಮೇಲೆ ಸಭೆಗೆ ಬರುವಂಥ ಎಲ್ಲರಿಗೂ ಕೂಡ ಆಕೆ ಪ್ರೀತಿ ಭೋಜನ ಒಬ್ಬಳೇ ಸಿದ್ಧಪಡಿಸಬೇಕು.
ಬೆಳಗ್ಗೆ 5 ಗಂಟೆಗೆದ್ದು ಆಕೆ ಕೆಲಸ ಪ್ರಾರಂಭ ಮಾಡಿದ್ದಾಳೆ. ಪೂರ್ತಿ ಎಲ್ಲರಿಗೆ ಪ್ರೀತಿ ಭೋಜನ ಮಾಡೋ ತನಕ ಎಷ್ಟು ಟಯರ್ಡ್ ಆಗಿದೆಯಪ್ಪ ಅಂತಂದರೆ ಆಕೆಗೆ. ನಾವು ನೋಡ್ತೇವೆ ಆ ಎಲ್ಲ ಕಾರ್ಯಕ್ರಮ ಮುಗಿದು ಸಂಡೇ ಎಲ್ಲರೂ ಊಟ ಮಾಡಿ ಎಲ್ಲರೂ ಮನೆಗೆ ಹೋದ್ಮೇಲೆ ನಾವಿಬ್ಬರು ಗಂಡ ಹೆಂಡತಿ ಮಲ್ಕೊಂಡ್ಮೇಲೆ ಇಬ್ಬರಿಗೂ ಭಯಂಕರವಾದಂಥ ಬಾಡಿ ಪೇನ್ ಅಂತೇಳಿರಿ. ಎಷ್ಟು ಭಯಂಕರವಾದಂಥ ತ್ರಾಸಪ್ಪ ಅಂದರೆ ವಿಪರೀತವಾದಂಥ ನಾನ್ ಸ್ಟಾಪ್ ಕೆಲಸ ಮಾಡೋದರಿಂದ, ವಿಪರೀತವಾಗಿ ಒಬ್ಬರೇ ದುಡಿಯೋದ್ರಿಂದ ತುಂಬ ಆಯಾಸ ಆಗ್ತದೆ ಅಂತೇಳಿರಿ. ನನ್ನ ಪ್ರೀತಿದವರ ಮಕ್ಕಳೇ, ಇದೆಲ್ಲವೂ ಕೂಡ ಎಷ್ಟೇ ಆಯಾಸ ಆದರೂ ಕೂಡ, ಎಷ್ಟೇ ಕಷ್ಟ ಆದರೂ ಕೂಡ, ಎಷ್ಟೇ ಶ್ರಮೆ ಆದರೂ ಕೂಡ, ಯಾರು ಸಹಕರಿಸಿದ್ರು ಯಾರು ಸಹಕರಿಸದೇ ಇದ್ದರೂ ಕೂಡ, ಆದರೆ ಕರ್ತನು ನಮ್ಗೆ ಕೊಟ್ಟಂಥ ಒಂದು ಜವಾಬ್ದಾರಿಯನ್ನು, ದೇವರ ಮೇಲಿರುವಂಥ ಅತಿಶಯವಾದಂಥ ಪ್ರೀತಿಯಿಂದ ನಾವಿಬ್ಬರು ಪ್ರಾರ್ಥನೆ ಮಾಡಿ ದೇವರ ಸೇವೆಯಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೇವೆ. ಆದರೆ ಸಹಕರಿಸುವಂಥ ಮನಸ್ಸಿಲ್ಲ. ಇವತ್ತು ದೇವರ ಸೇವಕನ ಜೊತೆ ನಿಲ್ಲುವಂಥ, ಕೈಗೆ ಕೈ ಜೋಡಿಸುವಂಥ, ಸೇವೆಯಲ್ಲಿ ಸಹಕರಿಸುವಂಥ ಮನಸ್ಸು ಯಾರಿಗೂ ಕೂಡ ಇಲ್ಲ ಅಂತೇಳಿ. ಒಬ್ಬರು ಕೂಡ ಕಮ್ಯುನಿಕೇಟ್ ಆಗಿ ಒಂದು ಏನಾದರೂ ಹೆಲ್ಪ್ ಬೇಕಾ, ಏನಾದರೂ ನಿಮಗೆ ಸಹಾಯ ಬೇಕಾ, ಏನಾದರೂ ನಮ್ಮ ಅವಶ್ಯಕತೆ ಇದೆಯಾ ಅಂತೇಳಿ ಕೇಳುವಂಥವ್ರು ಇಲ್ಲ ನಮಗೆ. ಆದರೆ ಸಂತೋಷ, ಇಲ್ಲರೂ ಪರವಾಗಿಲ್ಲ, ಆದರೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಎಲ್ಲ ಸಮಯದಲ್ಲಿ ಸಂಡೇ ಅಷ್ಟೊಂದು ಪ್ರಸಂಗ ಮಾಡಬೇಕು, ಆದರೆ ಅಷ್ಟೊಂದು ಜ್ವರ ಇದೆ. ಆದರೆ ನಾನು ನೀರು ತರ್ಲಿಕ್ಕೆ ಹೋಗಿದ್ದೀನಿ ರೀ, ನಾನು ಯಾವಾಗ ನೀರು ತರ್ಲಿಕ್ಕೆ ಹೋಗಿ 2 ಡಬ್ಬ ನೀರು ತುಂಬಿನಿ, ವಿಪರೀತ ಅಂತ ಮಳೆ ಸುರಿತದೆ ಅಂತೇಳಿ. ಇನ್ನು ಅಲ್ಲೇ ನಿಂತಪ್ಪ ಅಂದರೆ ಮುಂದಿನ ಕೆಲಸ ನಿಂದಿರ್ತದೆ. ನಾನು ಹಾಗೆ ಅದೇ ಜ್ವರದಲ್ಲಿ ಮಳೆಯಲ್ಲಿ ತೊಯ್ಸ್ಕೊಂಡು ಪೂರ್ತಿ ಪೂರ್ತಿ ಟಿ ಶರ್ಟು ತಲೆ ಎಲ್ಲ ಪೂರ್ತಿ ತೊಯ್ದಾಯ್ತು. ನಾನು 2 ಡಬ್ಬ ನೀರು ತಂದೆ. ಅದೇ ಮಳೆಯಲ್ಲಿ ನಮ್ಮ ಹೆಂಡ್ತಿ ಅಂತ ಇದ್ದಳು, ಇಲ್ಲ ಮಳೆ ಸ್ವಲ್ಪ ನಿಂತ ಮೇಲೆ ಹೋಗ್ರಿ ಅಂದರೆ, ಮಳೆ ನಿಂತ್ಕತನ ಟೈಮ್ ಹೋಗ್ತದೆ. ಮತ್ತು ನಾನು ತಿರುಗಿ ಅದು 4 ಡಬ್ಬ ನೀರು ತರ್ತಾನೆ, ನನ್ನ ಬಟ್ಟೆ, ನನ್ನ ಮೈ, ನನ್ನ ಬನೀನ್ಸ್ ಎಲ್ಲ ಪೂರ್ತಿ ತೊಯ್ದೋಗ್ತಾನೆ. ಯಾವಾಗ ನಾನು ನೀರು ತರೋದು ಕಂಪ್ಲೀಟ್ ಇತ್ತು ಆವಾಗ ಮಳೆ ನಿಂತು ಹೋಯ್ತು ಅಂತೇಳಿ. 8 ಗಂಟೆ ಆದ ನಂತರ ಪೂರ್ತಿ ಎಲ್ಲ ಕ್ಲೀನ್ ಆಯಿತು, ವಾತಾವರಣ ಎಲ್ಲ ಕ್ಲೀನ್ ಆಯಿತು. ಬೆಳಗ್ಗೆ 7 ಗಂಟೆಗೆ ನಾನು ನೀರು ತರಕ್ಕೆ ಹೋದಾಗ ಪೂರ್ತಿ ನಾನು ನೆನೆಸ್ಕೊಂಡಂಥ ಜ್ವರದಲ್ಲಿ ಅಷ್ಟು ಕಷ್ಟಪಟ್ಟು ಸೇವೆ ಮಾಡಿದಾಗ ನಾನು ದೇವ್ರಿಗೆ ಒಂದೇ ಪ್ರಾರ್ಥನೆ ಮಾಡಿದೆ, ದೇವರೇ ನಿಮ್ಮ ಸೇವೆ ಮಾಡ್ತಾಯಿದ್ವಿ, ನಿಮ್ಮ ಕೆಲಸ ಮಾಡ್ತಾಯಿದ್ವಿ, ನೀವು ಬಲ ಕೊಡ್ರಿ, ನೀವು ಶಕ್ತಿ ಕೊಡ್ರಿ, ನೀವು ಆರೋಗ್ಯ ಕೊಡ್ರಿ. ನೀವು ಆರೋಗ್ಯ ಕೊಟ್ಟರೆ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ ಇದೆ ಎಂಬುದಾಗಿ ಪ್ರಾರ್ಥನೆ ಮಾಡಿ ನಾವು ದೇವ್ರ ಸೇವೆನ ಕೈ ಹಿಡಿದಾಗ ನಮ್ಮ ಗಂಡ ಹೆಂಡ್ತಿಗೆ ಇಬ್ಬರು ಕೂಡ ದೇವರು ನಮ್ಮ ಬಲಹೀನತೆಯಲ್ಲೇ ದೇವ್ರು ಏನು ಮಾಡ್ತಾಯಿದ್ದಾನೆ ಅಂದರೆ ತನ್ನ ಬಲ ಕೊಟ್ಟು ನಡೆಸ್ತಾ ಇದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ಫಿಲದೆಲ್ಫಿಯ ಪ್ರಾರ್ಥನಾ ಮಂದಿರದಲ್ಲಿ ಸೇವಕನಿಗೆ ಸಹಕರಿಸುವಂಥವರಾಗಲಿ, ಸೇವಕನ ಜೊತೆ ನಿಲ್ಲುವಂಥವರಾಗಲಿ, ಸೇವೆಗೆ ಸಹಕರಿಸುವಂಥವರಾಗಲಿ ಇವತ್ತು ನಾವು ದೀಪ ಹಚ್ಚಿ ಹುಡುಕಬೇಕಂತ ಪರಿಸ್ಥಿತಿ ಬಂದಿದೆ. ಈ ವಾಕ್ಯ ಭಾಗವನ್ನು ನಾವು ಯಾಕೆ ಧ್ಯಾನ ಮಾಡ್ತಾಯಿದ್ದೀವಪ್ಪ ಅಂತಂದರೆ, ದೇವರ ಸಭೆಗೆ ಏನು ಬೇಕಾಗಿದೆ, ವಿಶ್ವಾಸಿ ಮಕ್ಕಳಿಗೆ ಏನು ಬೇಕಾಗಿದೆ ಅದನ್ನೇ ನಾವು ಧ್ಯಾನ ಮಾಡ್ಬೇಕಂತೇಳಿ. ಸಂಬಂಧವಿಲ್ಲದಂಥ ವಿಷಯಗಳು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ, ಬೇರೆ ಯಾವುದೋ ವಿಷಯ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಪ್ರಸ್ತುತವಾಗಿ ನಮಗೆ ನೀಡ್ ಏನಿದೆ, ಪ್ರಸ್ತುತವಾಗಿ ನಮ್ಮ ಅವಶ್ಯಕತೆ ಏನಿದೆ, ಪ್ರಸ್ತುತವಾಗಿ ನಮ್ಮ ಸೇವಾ ಒಂದು ಜೀವಿತ ಯಾವ ರೀತಿ ಇದೆ ಎಂಬುದಾಗಿ ಒಂದು ಸಲ ನಮ್ಮನ್ನು ಆಲೋಚಿಸ್ಕೊಳ್ಬೇಕು. ಅದು ನಾವು ನೋಡ್ತೇವೆ. ದಾವೀದನ ಕಷ್ಟದಲ್ಲಿದ್ದಾಗ ನಾವು ನೋಡ್ತಿದ್ದೇವೆ, ಅಭಿಷೇಕ್ ನಾವು ನೋಡ್ತೇವೆ ಸೌಲನ ಪಾಳ್ಯಕ್ಕೆ ಹೋಗೋದಕ್ಕೋಸ್ಕರವಾಗಿ ಆತನ ಇಷ್ಟಪಟ್ಟನು. ನಾವು ನೋಡ್ತೇವೆ ದಾವೀದನ್ನು ನಾವು ನೋಡ್ತೇವೆ ಆ ಒಂದು ಭಯಂಕರವಾದಂಥ ಸ್ಥಿತಿಯಲ್ಲಿ ಆತನನ್ನು ಕೊಲ್ಲಬೇಕೆಂಬುದಕ್ಕೆ ಫಿಲಿಷ್ಟಿಯನು ಸಿದ್ಧವಾದಂಥ ಸಂದರ್ಭದಲ್ಲಿ ಅಭಿಷೇಕ್ ಏನು ಮಾಡ್ದಾನಂದರೆ ಆತನಿಗೆ ಹೋಗಿ ಕೊಲ್ಲಿ ಒಂದು ಮಾತು ಹೇಳ್ತಾನೆ, ಇಸ್ರಾಯೇಲರ ದೀಪದಂತೆ ನೀನಿದೆಯಾ, ಇನ್ನು ಮುಂದೆ ನಮ್ಮ ಜೊತೆ ನೀನು ಯುದ್ಧಕ್ಕೂ ಬರಬಾರ್ದು, ನಾವೇ ಯುದ್ಧಗಳನ್ನು ಮಾಡ್ತೀವಿ ಎಂಬುದಾಗಿ ಎಂಥ ಅದ್ಭುತವಾದಂಥ ಒಂದು ಭಾರವನ್ನು ಅಭಿಷೇಕ್ ಏನು ಮಾಡ್ದನಪ್ಪ ಅಂದರೆ, ದಾವೀದನ ಒಂದು ಭಾರವನ್ನು ಎಷ್ಟು ಹಗುರು ಮಾಡ್ದನಪ್ಪ ಅಂತಂದರೆ, ಇನ್ನು ಮುಂದೆ ನಮ್ಮ ಜೊತೆ ನೀನು ಯುದ್ಧಕ್ಕೆ ಬರಬಾರ್ದು, ನೀನು ಇಸ್ರಾಯೇಲರ ದೀಪದಂತೆ ಅಂತ ಹೇಳ್ತಾರೆ. ಇನ್ನೊಂದು ಸ್ಥಳದಲ್ಲಿ ದಾವೀದನಿಗೆ ಹೇಳ್ತಾರೆ ಜನರು, ನೀನು 10,000 ಜನರಿಗೆ ನೀನು ಒಬ್ಬ ವ್ಯಕ್ತಿ ಸಮಾನ ಆಗಿದ್ದೆ. ಎಷ್ಟು ಜನರಿಗೆ ನೀನು? ಅಲ್ಲಿ ಮುಂದೆ ಹೋಗೋ ವ್ಯಕ್ತಿ ಅವ್ರು ಹೇಳ್ತಾರೆ ನಮ್ಮಲ್ಲಿ 10,000 ಜನ ಸತ್ರೂ ಪರವಾಗಿಲ್ಲ, ನಮ್ಮ 10,000 ಜನದ ಪ್ರಾಣದ ಬೆಲೆ ನೀನು ಒಬ್ಬಂದೇ ಇದೆ ಎಂಬುದಾಗಿ ದಾವೀದನಿಗೆ ಹೇಳ್ತಾರೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ದಾವೀದನ ಜೊತೆ ದಾವೀದನ ಅರಣ್ಯದಲ್ಲಿದ್ದರೂ ಕೂಡ, ದಾವೀದನು ಆ ಒಂದು ಭಯಂಕರವಾದಂಥ ಅರಣ್ಯದಲ್ಲಿ ಶತ್ರುವಿನ ಭಯದಲ್ಲಿದ್ದರೂ ಕೂಡ ದಾವೀದನ ಜೊತೆ ಇಂಥ ವ್ಯಕ್ತಿಗಳಿದ್ದದ್ದರಿಂದ ಆತನು ದಾವೀದನ ಏನು ಮಾಡ್ದನಪ್ಪ ಅಂದರೆ ಆ ಅರಣ್ಯ ಜೀವಿತವನ್ನು ಯಶಸ್ವಿಯಾಗಿ ಆತನು ಜಯಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತೆಲ್ಲರೂ ಕೂಡ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ, ಈ ಒಂದು ಶುಕ್ರವಾರ ದಿವಸ ದೇವ್ರ ಮಂದಿರಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ ಅಭಿಷೇಕ್ ಅಂತ ಗುಣಗಳನ್ನು ನಾವು ಕೂಡ ಹೊಂದಿಕೊಳ್ಬೇಕು. ಕೊನೆಯದಾಗಿ ಅಭಿಷೇಕಲ್ಲಿ ಏನು ಗುಣ ಇತ್ತು, ಕೊನೆಯದಾಗಿ ಅಭಿಷೇಕ್ನಲ್ಲಿ ಮೂರನೇದಾಗಿ ಎಂಥ ಗುಣಲಕ್ಷಣ ಇತ್ತು, ಅದು ನಮ್ಮಲ್ಲೂ ಕೂಡ ಇತ್ತಪ್ಪ ಅಂದರೆ ನಾವು ಸಕ್ಸಸ್ ಆಗ್ತೀವಿ ಅಂತೇಳಿರಿ. ಬನ್ನಿ ನಾವೆಲ್ಲರೂ ಕೂಡ 2ನೇ ಸಮಯಲ್ ಪುಸ್ತಕ 16ನೇ ಅಧ್ಯಾಯ 5ನೇ ವಚನ ಓದಮ್ಮ. 2 ಸಮಯಲ್ 3ನೇದಾಗಿ ಅಭಿಷೇಕಲ್ಲಿರುವಂಥ 3ನೇ ಶ್ರೇಷ್ಠವಾದಂಥ ಗುಣ ನಾವು ನೋಡೋಣ. 2ನೇ ಸಮಯಲ್ ಪುಸ್ತಕ 16ನೇ ಅಧ್ಯಾಯ 5ನೇ ವಚನ ಓದಮ್ಮ. ಅರಸನಾದಂಥ ದಾವೀದನು ಬಹರೂಮಿಗೆ ಬಂದಾಗ
ಸೌಲನ ವಂಶದವನು ಏರನ ಮಗನೂ ಆದ ಶಿಮ್ಮಿ ಎಂಬುವನು ದಾವೀದನನ್ನು ಶಪಿಸುತ್ತಾ ಆ ಊರಿನಿಂದ ಹೊರಗೆ ಬಂದನು. ಅವನು ದಾವೀದನಿಗೂ ಅವನ ಎಲ್ಲ ಸೇವಕರಿಗೂ ಎಡ ಮತ್ತು ಬಲದಲ್ಲಿರುವಂಥ ಸೈನಿಕರಿಗೂ ಶೂರರಿಗೂ ಕಲ್ಲೆಸೆಯತೊಡಗಿದನು. ಅವನು ಶಪಿಸುತ್ತಾ ನಡೆದು, ಕೊಲೆಗಾರನೇ, ನೀಚನೇ, ನಡೆ, ಸೌಲನ ರಾಜ್ಯವನ್ನು ಕಸಕೊಂಡು ಅವನ ಮನೆಯವರನ್ನು ಕೊಂದುದಕ್ಕಾಗಿ ಯೆಹೋವನು ನಿನಗೆ ಮುಯ್ಯಿ ತೀರಿಸಿದ್ದಾನೆ. ಆತನು ರಾಜ್ಯವನ್ನು ನಿನ್ನ ಮಗನಾದ ಅಬ್ಷಾಲೋಮನಿಗೆ ಕೊಟ್ಟು ಬಿಟ್ಟನು. ಕೊಲೆಗಾರನೇ, ಇಗೋ ನಿನಗೆ ಈಗ ತಕ್ಕ ಆಪತ್ತು ಬಂದಿದೆ ಅಂದನು. ಆಗ ಚೋಳರ ಮಗನಾದಂಥ ಅಭಿಷೇಯು ಅರಸನಿಗೆ, ಈ ಸತ್ತ ನಾಯಿ ಅರಸನಾದ ನನ್ನ ಒಡೆಯನನ್ನು ಶಪಿಸುವುದೇನು? ಅಪ್ಪಣೆಯಾಗಲಿ, ನಾನು ಅವನಿರುವಲ್ಲಿಗೆ ಹೋಗಿ ಸಾಕಮ್ಮ. ಹಲ್ಲೆಲೂಯಾ. ನೋಡ್ರಿ, ಅಭಿಷೇಕದಲ್ಲಿರುವಂಥ ಮೂರನೇ ಶ್ರೇಷ್ಠವಂತ ಗುಣ ಏನಪ್ಪ ಅಂತಂದರೆ, ಇಲ್ಲಿ ದಾವೀದನು ಏನು ಮಾಡ್ತಾ ಇದ್ದಾನಪ್ಪ ಅಂತಂದರೆ, ದಾವೀದನು ತನ್ನ ಮಗನಾಗಿರುವಂಥ ಅಬ್ಷಾಲೋಮನಿಗೆ, ತನ್ನ ಮಗನೇ ಏನು ಮಾಡ್ತಾನಂದರೆ ದಾವೀದನ ವಿರುದ್ಧವಾಗಿ ಹೇಳ್ತಾನಂತೇಳಿ. ಯಾರು ವಿರುದ್ಧವಾಗಿ ಹೇಳ್ತಾರೆ? ದಾವೀದನ ವಿರುದ್ಧವಾಗಿ ಯಾರು ಹೇಳ್ತಾರೆ? ತನ್ನ ಮಗ ಅಬ್ಷಾಲೋಮನೇ ಹೇಳ್ತಾನೆ. ಯಾಕೆ ಹೇಳ್ತಾನಂದರೆ ಅಧಿಕಾರದ ರೂಲ್ ಏನಪ್ಪ ಅಂತಂದರೆ, ತಂದೆ ಜೀವಂತ ಇರತನ ಆ ಒಂದು ಸಿಂಹಾಸನದ ಮೇಲೆ ಯಾರೂ ಕೂತ್ಕೋಬಾರ್ದು. ತಂದೆ ಸತ್ತ ಮೇಲೆ ಏನು ಮಾಡಬೇಕು? ಆ ಸಿಂಹಾಸನದ ಮೇಲೆ ಕೂತ್ಕೋಬೇಕು. ಇವನಿಗೆ ಏನಾಗ್ತದಪ್ಪ ಅಂತಂದರೆ, ಅಬ್ಷಾಲೋಮನಿಗೆ, ನಮ್ಮ ತಂದೆಗೆ ಇಷ್ಟು ಜನ ಮಕ್ಕಳರ, ಎಲ್ಲಿ ಈತನು ಬೇರೆಯವರಿಗೆ ತಂದು ಆ ಸಿಂಹಾಸನದ ಮೇಲೆ ಕೂಡ್ತಾನೆ, ಬೇರೆಯವರಿಗೆ ರಾಜ ಮಾಡ್ತಾನೆ ಅಂತೇಳಿ ಇವ ಜಿಂದಾ ಇರಾಗೆ ದಾವಿದಿಗೆ ಏನು ಮಾಡ್ತಾನೆ ರೀ? ಆತನ ಮಗನು ಕುಟ್ರ ಮಾಡ್ತಾನೆ. ಏನು ಮಾಡ್ತಾನೆ? ಕುಟ್ರ ಮಾಡ್ತಾನೆ. ಕುಟ್ರ ಹೆಂಗೆ ಮಾಡ್ತಾನಂತಂದರೆ, ಹೆಂಗೆ ಪ್ಲ್ಯಾನ್ ಮಾಡ್ತಾನಂದರೆ, ಪ್ರತಿದಿನ ಏನು ಮಾಡ್ತಾನೆ? ಪ್ರತಿದಿನ ದಾವೀದನ ಹತ್ರ ಸಾವಿರಾರು ಜನ ನ್ಯಾಯ ಕೇಳಲಿಕ್ಕೆ ಹೋಗ್ತಿರ್ತಾರೆ ಇಸ್ರೇಲ್ರು. ಹೋಗೋ ಟೈಮ್ನಾಗ ಏನು ಮಾಡ್ತಾನೆ ಈತಪ್ಪ ಅಂತಂದರೆ, ದಾರಿ ಮಧ್ಯದಾಗ ಕೂಡ್ತಾನೆ. ಜನ ಯಾವ ದಾರಿಗೆ ಹೋಗ್ತಾರಲ್ಲ ಆ ದಾರಿ ಮಧ್ಯದಾಗ ಇವಾಗ ಕೂಡ್ತಾನೆ. ಹೆಂಗೆ ಈಗ ಚೆಕ್ ಪೋಸ್ಟ್ಲಿಂದೇ ನೀವೆಲ್ಲರೂ ಬರ್ಬೇಕು ಇಲ್ಲಿಗೆ ಬರ್ಬೇಕಂದ್ರೆ. ತಾಜ್ ನಗರದವರು, ಆಮೇಲೆ ಮತ್ತು ಕುಂಸಿದವರು, ಮತ್ತು ಯಾರ್ಯಾರು ಎಲ್ಲಿಂದ ಬರ್ತೀರಿ ನೀವು? ಎಲ್ಲಿಂದ ಬರ್ಬೇಕೀಗ? ಚೆಕ್ ಪೋಸ್ಟ್ ಇಲ್ಲೇ ಬರ್ತೀರಿ. ಅದಕ್ಕೆ ಇವ ಏನು ಮಾಡ್ತಾನೆ? ಅಬ್ಷಾಲೋಮ ಹೇಳ್ಕೊಡ್ತಾನೆ, ದಾವೀದನ ಬಲ್ಲಿ ಅವ್ರು ಎಲ್ಲಿ ಹೋಗ್ಬೇಕು? ಚೆಕ್ ಪೋಸ್ಟ್ಲಿಂದೇ ಹೋಗ್ಬೇಕು. ಆದರೆ ಇವ ಏನು ಮಾಡ್ತಾನೆ ಅಂದರೆ, ಎಲ್ಲಿ ಕೂಡ್ತಾನೆ? ಚೆಕ್ ಪೋಸ್ಟ್ ಬಲ್ಲಿ ಕೂಡ್ತಾನೆ, ಕುರ್ಚಿ ಹಾಕೊಂಡು ಕುಂತು. ಏನು ಮಾಡ್ತಾನಂದರೆ, ದಾವೀದನ ಬಲ್ಲಿ ನ್ಯಾಯ ಕೇಳಕ್ಕೆ ಹೋಗೋರಿಗೆಲ್ಲ, ದಾವೀದನ ಬಲ್ಲಿ ಎಲ್ಲ ಸಮಸ್ಯೆ ಕೇಳಕ್ಕೆ ಹೋಗೋರಿಗೆಲ್ಲ ಏನು ಮಾಡ್ತಾನಂದರೆ, ಅವ್ರಿಗೆ ಕರಿತಾನೆ. ಹೋಗೋರಿಗೆ ಇಲ್ಲಿ ಬರ್ರಿ ಅಂತ ಕರಿತಾನೆ. ಕರೆದು ಏನು ಮಾಡ್ತಾನಪ್ಪ ಅಂತಂದರೆ, ಬಂದವರು ಪ್ರತಿಯೊಬ್ಬರಿಗೆ ಅವ್ರ ಕೈ ಹಿಡಿತಾನೆ. ಹಿಂಗೆ ಕೈ ಹಿಡಿದು ಪ್ರತಿಯೊಬ್ಬರಿಗೆ ಹಿಂಗೆ ಮುತ್ತು ತಗೋತಾನೆ. ಎಲ್ಲರಿಗೆ ಬಂದವ್ರಿಗೆ ಹೋಗೋರಿಗೆ ಮೊದಲು ಕರೆಯೋದು, ಅವ್ರ ಕೈ ಹಿಡಿದು ಮೊದಲು ಮುತ್ತು ತಗೋತಾನೆ. ಹಿಂಗೆ ಮುತ್ತು ತಗೋತಾನೆ. ಈ ಮುತ್ತು ತೊಗೊಂಡು ಏನು ಮಾಡ್ತಾನಪ್ಪ ಅಂತಂದರೆ, ನೋಡಿರಿ, ನಾನು ನಿಮಗಿಷ್ಟು ಪ್ರೀತಿ ಮಾಡ್ತೀನಿ, ನಾನು ನಿಮಗಿಷ್ಟು ಎಷ್ಟು ಪ್ರೀತಿ ಮಾಡ್ತೀನಿ ನೋಡ್ರಿ ಮಗ. ಅದಕ್ಕೆ ದಾವೀದನ ಹತ್ರ ಯಾಕೆ ಹೋಗ್ತೀರಿ ನೀವು? ಅಷ್ಟು ದೂರ ಯಾಕೆ ಹೋಗ್ತೀರಿ? ಇಲ್ಲೇ ನಿಮ್ಮ ಸಮಸ್ಯೆ ನಾನು ಬಗೆಹರಿಸ್ತೇನಲ್ಲ ನಿಮಗೆ ಅಂಥೇಳಿ ಅವ್ರಿಗೆ ಏನು ಮಾಡ್ತಾನಂದ್ರೆ, ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಆತ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಮಾಡಿದಾಗ ಏನಾಗ್ತದೆ ಅಂದರೆ, ದಾವೀದನ ಕಡೆಗೆ ಹೋಗೋ ಜನ ಎಲ್ಲ ಎಕಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಮುತ್ತು ಕೊಡೋನ ಕಡೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುತ್ತು ಕೊಡೋನ ಕಡೆಗೆ ಯಾವಾಗ ಜನ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೋ, ಜನ ಹೆಂಗೆ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೋ, ದಾವೀದನ ಕಡೆಗೆ ಹೋಗೋರ ಸಂಖ್ಯೆ ಕಡಿಮೆ ಆಗ್ತದೆ, ಅಬ್ಷಾಲೋಮನ ಕಡೆಗೆ ಹೋಗೋರ ಸಂಖ್ಯೆ ಹೆಚ್ಚಾಗ್ತದೆ. ಇದು ಹೆಚ್ಚಾದಾಗ ಏನಾಗ್ತದಪ್ಪ ಅಂತಂದರೆ, ಅಬ್ಷಾಲೋಮನ್ ಇನ್ನೇನು ಬಂದು ತಂದೆಯನ್ನು ಸಾಯಿಸಿ ಸಿಂಹಾಸನ ತೊಗೊಳ್ಬೇಕಂತೇಳಿ ಸಿದ್ಧನಾದಂಥ ಸಂದರ್ಭದಲ್ಲಿ ದಾವೀದ ಏನು ಮಾಡ್ತಾನಪ್ಪ ಅಂದರೆ, ತನ್ನ ಮಗನ ವಿರುದ್ಧವಾಗಿ ತಾನು ಕೈ ಎತ್ತಬಾರ್ದು ಅಂತೇಳಿ ದಾವೀದನ ಮನಸ್ಸು ಮಾಡೋದಂದ್ರೆ, ಅಬ್ಷಾಲೋಮನಿಗೆ ಒಂದೇ ಸಲದಾಗ ಏನು ಮಾಡ್ತಾನೆ? ಆದರೆ ಆತನ ಏನಂದರೆ, ದಾವೀದೇನೇನ ತಂದೆಯೇನ ಮಗನಿಗೆ ವಿರುದ್ಧವಾಗಿ ಕೈ ಎತ್ತಬಾರ್ದು ಅಂತೇಳಿ ಆತನಿಗೆ ತಪ್ಪಿಸ್ಕೊಂಡು ಏನು ಮಾಡ್ತಾನಪ್ಪ ಅಂತಂದರೆ, ತನ್ನ ಜನರನ್ನು ಕರೆದುಕೊಂಡು ಆತನು ಅರಣ್ಯದಾಗಿ ಹೋಗೋ ಟೈಮ್ನಾಗ ಆತನಿಗೆ ಶಾಪ ಕೊಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಆತನ ಹೆಸರೇ ಸಿಮ್ಮಿ.
ಯಾರು ಬರ್ತಾರೆ ಅಲ್ಲಿ? ಶಿಮ್ಮಿ ಬಂದು ಏನಂತಂದರೆ, ಛೀ ಥೂ ನೀಚ, ನಿನಗೆ ಸರಿಯಾಗಿ ಆಗ್ಯದ, ನಿನಗೆ ಸರಿಯಾಗಿ ಮಾಡ್ಯಾನ ದೇವ್ರ, ನಿನಗೆ ಸರಿಯಾಗಿ ಶಿಕ್ಷೆ ಕೊಟ್ಟನ, ನಿನಗೆ ಸರಿಯಾಗಿ ತೀರ್ಪಾಗ್ಯದ, ನಿನಗೆ ನೀನು ಮಾಡಿದಕ್ಕೆ ಸರಿಯಾಗಿ ನ್ಯಾಯ ಸಿಕ್ಕದಂತೇಳಿ ದಾವೀದನಿಗೆ ಏನು ಮಾಡ್ತಾನೆ ರೀ ಅವತ್ತನು? ನೀಚ ಥೂ ಅಂಥೇಳಿ ನಿನಗೆ ಸರಿಯಾದಂಥ ದೇವ್ರ ನ್ಯಾಯ ತೀರ್ಸನಂತೇಳಿ ದಾವೀದನಿಗೆ ಛೀ ಥೂ ಅಂತೇಳಿ ಉಳಿದಲ್ಲದೆ ಆತನ ಜೊತೆ ಇದ್ದಂಥ ಸೈನಿಕರಿಗೆ, ಆತನ ಜೊತೆ ಇದ್ದಂಥ ಎಲ್ಲ ವೀರರಿಗೆ ಶೂರರಿಗೆ ಅವ್ರ ಮೇಲೆ ಏನಾಗ್ತಂತೆ ರೀ? ಕಲ್ಲೆಸಿತಾನಂತೆ. ಅಂಥ ದಾವೀದನಿಗೆ ನೀವು ಅವಮಾನ ಆಗ್ತಿರ್ತದ, ದಾವೀದನಿಗೆ ನಿಂದೆ ಆಗ್ತಿರ್ತದ. ಆತನು ಮಾಡದಿರುವಂಥ ತಪ್ಪಿ ವ್ಯಕ್ತಿ ಆತನ ಮೇಲೆ ಹೊರಿಸ್ತಾನೆ. ದಾವೀದನ ಮೇಲೆ ಏನು ಹೇಳತ್ತಾನ ಗೊತ್ತದ? ಛೀ ನೀಚ, ಸೌಲನ ಕುಟುಂಬವನ್ನು ನಾಶ ಮಾಡಿ ಆತನ ಒಂದು ರಾಜ್ಯ ನೀ ಪಡ್ಕೊಂಡಿದ್ದಂತ ಈತ ಹೇಳತ್ತಾನ. ಅದು ನಿಜ ಅದ ರೀ? ಸೌಲನ ಕುಟುಂಬ ನಾಶ ಮಾಡಿದವ್ರು ಯಾರು? ದೇವರು, ಹೌದಲ್ಲ? ಇವ ಏನು ಹೇಳತ್ತಾನ? ಸೌಲನ ಕುಟುಂಬ ನಾಶ ಮಾಡಿ ನೀನೇನು ಮಾಡಿದಿ? ಅವನ ರಾಜ್ಯ ನೀ ತೊಗೊಂಡಿದ್ದ, ಅದಕ್ಕೆ ನಿನ್ನ ಮಗ ನಿನಗೆ ಸರಿಯಾಗಿ ಮಾಡ್ಯಾನ, ಛೀ ಥೂ ನೀಚ ಅಂಥೇಳಿ ಬಯ್ಯೋ ಟೈಮ್ನಾಗ, ಅಂಥ ನಿಂದೆ ಸಂದರ್ಭದಲ್ಲಿ, ಅವಮಾನದ ಸಂದರ್ಭದಲ್ಲಿ ದಾವೀದನ ಜೊತೆ ಇದ್ದಂಥ ಒಬ್ಬ ವ್ಯಕ್ತಿ ಅಭಿಷೇಕ್ ಏನು ಹೇಳ್ತಾನೆ? ಓದಮ್ಮ ಸ್ವಲ್ಪ. ಆಗ ಚೋಳರ ಮಗನಾದಂಥ ಅಭಿಷೇಯು ಅರಸನಿಗೆ, ಈ ಸತ್ತ ನಾಯಿ ಅರಸನಾದ ನನ್ನ ಒಡೆಯನನ್ನು ಶಪಿಸುವುದು ಏನು? ಅಪ್ಪಣೆಯಾಗಲಿ, ನಾನು ಅವನಿರುವಲ್ಲಿಗೆ ಹೋಗಿ. ಹಲ್ಲೆಲೂಯ. ಇಂಥ ವಿಶ್ವಾಸಿಗಳು ಚರ್ಚ್ನಾಗ ಯಾರೇ ಹರ್ರಿ? ಈಗ ಯಾರೋ ವಿಶ್ವಾಸಿ ಚರ್ಚ್ನಾಗಿಂದ ಹೋಗಿ ಪಾಸ್ಟ್ರಿಗೆ ಬೈತಾರೆ, ಅವ್ರ ಮಕ್ಕಳಿಗೆ ಬೈತಾರೆ, ಅವ್ರ ಹೆಣ್ತಿಗೆ ಬೈತಾರೆ, ಚರ್ಚ್ ಚಲೋ ಇಲ್ಲ, ಸಭೆ ಚಲೋ ಇಲ್ಲ ಅಂತೇಳಿ ಯಾರಾದ್ರೂ ಬೈತಾರೆ. ಅದು ನಿಮಗೂ ಗೊತ್ತಾಗ್ತದೆ. ನೀವು ಮಾಡ್ತೀರಿ ಇಂಥ ಕೆಲಸ? ಯಾರು ಪಾಸ್ಟ್ರಿಗೆ ವಿರುದ್ಧವಾಗಿ ಮಾತಾಡ್ತಾರೆ, ಸಭೆಗೆ ವಿರುದ್ಧವಾಗಿ ಮಾತಾಡ್ತಾರೆ, ಸೇವೆಗೆ ವಿರುದ್ಧವಾಗಿ ಮಾತಾಡ್ತಾರೆ, ಅಂಥವ್ರ ಬಲ್ಲಿ ಹೋಗಿ ನೀವು ಅವ್ರ ಜೊತೆ ಸಂಬಂಧ ಕಡ್ಕೊಂಡು ಬರ್ತೀರಿ. ನೀವು ಅವರಿಗೆ ಖಡಕ್ಕೆರಡು ಮಾತು ಹೇಳಿ ಬರ್ತೀರಿ. ಅಲ್ಲೇ ಇವಾರೇ ತಲೆನೇ ಹಾರಿಸ್ತೀನಲ್ಲತ್ತನವ. ಯಾರು? ಅಭಿಷೇಕ್ ಏನಲ್ತಾನೆ? ದಾವೀದಿಗೆ ಏನಲ್ತಾನೆ? ನೀ ಜಸ್ಟ್ ಹೂನ ಅಷ್ಟೇ ಸಾಕು. ಸತ್ತ ನಾಯಿ ಅಂತಿರುವ ಈ ನಾಯಿ ನನ್ನ ಒಡೆಯನಾಗಿರೋಂಥ ದಾವೀದಿಗೆ ಇಂಥ ಮಾತಾಡೋಕೆ ಅವನು ಎಷ್ಟು ನೀ ಬರೀ ಜಸ್ಟ್ ಹೂನು ಪರ್ಮಿಷನ್ ಕೊಡೋಲ್ಲತ್ತಾನೆ. ಯಾರಲ್ಲತ್ತಾರ? ಅಭಿಷೇಕ್ ಅಲ್ಲತ್ತಾನ. ಸತ್ತ ನಾಯಿಗೆ ಇಷ್ಟ ಅವಕಾಶ ಮಾತಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು. ನಾ ಈಗಲೇ ಹೋಗಿ ಅವ್ನು ತಲೆ ಹಾರಿಸ್ಕೊಂಡು ಬರ್ತೀನಿ ಅಲ್ಲತ್ತಾನ. ಆದರೆ ಇವತ್ತು ಚರ್ಚ್ನಾಗ ಪಾಸ್ಟರ್ಗಳಿಗೆ ಎಷ್ಟು ಬದಲಾವಣೆ ಮಾಡ್ಲತ್ತಾರ, ಎಷ್ಟು ಮಾಡ್ಲತ್ತಾರ. ಈಗ ನಾವು ಏನು ನೋಡ್ತೀವಿ ಅಂದ್ರೆ ಅಂಥವ್ರಿಗೆ ಕರೆದು ಮನ್ಯಾಗ ಟೀ ಕಾಫಿ ಕುಡಿಸ್ಲತ್ತಾರ. ಈಗ ಪ್ರೆಸೆಂಟ ಸಭೆದಾಗ ವಿಶ್ವಾಸಿ ಮಕ್ಕಳು ಹಂಗಾರ್ರಿ. ಸಭೆಗೆ ವಿರುದ್ಧವಾಗಿ ಮಾತಾಡೋರಿಗೆ, ಸಭೆ ಡಿವೈಡ್ ಮಾಡೋರಿಗೆ, ಸಭೆ ಹಾಳು ಮಾಡೋರಿಗೆ, ಸಭೆಯಲ್ಲಿದ್ದ ಗಲಿಬಿಲಿ ತರೋರಿಗೆ, ಸಭೆ ಹೆಸರು ಕೆಡಿಸೋಂಥವ್ರಿಗೆ, ಸೇವಕನಿಗೆ ಅವಮಾನ ಮಾಡುವಂಥವ್ರಿಗೆ ಇವತ್ತು ಜನ ಏನು ಮಾಡ್ಲತ್ತಾರೆ? ಚರ್ಚ್ನಾಗಿದ್ದವ್ರು ಏನು ಮಾಡ್ತಾರೆ? ಅಕ್ಕ, ಅಣ್ಣ, ತಮ್ಮ, ತಂಗಿ ಅಂತೇಳಿ ಏನು ಮಾಡ್ಲತ್ತಾರೆ? ಈಗ ಏನು ಮಾಡ್ಲತ್ತಾರೆ? ಈಗ ಪ್ರೀತಿ ತೋರಿಸ್ಲತ್ತಾರ. ಅವ್ರ ಜೊತೆ ಸಹವಾಸದಲ್ಲಿರ್ತಾರೆ, ಅವ್ರ ಜೊತೆ ಲಿಂಕ್ನಲ್ಲಿರ್ತಾರೆ. ಮತ್ತು ಅವ್ರ ಜೊತೆ ಸಹವಾಸದಲ್ಲಿದ್ದು, ಅವ್ರ ಜೊತೆ ಲಿಂಕ್ನಾಗಿದ್ದು ಇವತ್ತು ಮತ್ತೆ ಯಾವ ಸಭೆ ವಿರುದ್ಧವಾಗಿ, ಸೇವಕನ ವಿರುದ್ಧವಾಗಿ ಮಾತಾಡ್ತಾರಲ್ಲ, ಅದೇ ಸಭೆದಾಗ ಬಂದು ಕೂಡ್ತಾರೆ ಅವರು. ಇವರೆಲ್ಲ ಯಾರು? ಇವರು ಇವ್ರು ಯಾರು? ಇವ್ರು ಏನು ಅನ್ಬೇಕು ಇವ್ರಿಗೆ? ಇವ್ರು ಯಾರು? ಇವ್ರಿಗೆ ಏನು ಅನ್ಬೇಕು? ಇವ್ರಿಗೆ ಹೇಳ್ರಿ. ಇವರೇನು ವಿಶ್ವಾಸಿಗಳ? ಇವರೇನು ವೈರಿಗಳ? ಯಾರು ಇವರು? ಯಾವ ಸಭೆಯಲ್ಲಿ ನೀವು ರೊಟ್ಟಿ ಮುರಿತಿರೋ, ಯಾವ ಸಭೆಯಲ್ಲಿ ದೇವರ ವಾಕ್ಯವೆಂಬ ಮನ್ನ ನೀವು ತಿಂತಿರೋ, ಯಾವ ಸಭೆಯಲ್ಲಿ ದೇವರಿಂದ ಪಾರಮಾರ್ಥಿಕವಾದಂಥ ಶುದ್ಧ ಆಹಾರ ದೇವರು ಸೇವಕನ ಮೂಲಕವಾಗಿ ನೀವು ತಿಂದು ಬಲ ಹೊಂದಿ ಆತ್ಮೀಯ ಜೀವಿತ ಕಟ್ಕೊಳ್ತಿರೋ, ಆ ಸಭೆ ಆ ಸೇವಕನ ವಿರುದ್ಧವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ? ಅವ್ರ ಜೊತೆ ದೋಸ್ತಿ ಮಾಡ್ತೀರಿ. ನೀವೇನು ಮಾಡ್ತೀರಿ? ಅವ್ರ ಜೊತೆ ಸಹವಾಸ ಮಾಡ್ತೀರಿ. ನೀವೇನು ಮಾಡ್ತೀರಿ? ಅವ್ರು ಇರಲಾರ್ದೆ ನಿಮ್ಮ ಮನೆಗಿನ ಒಂದು ಶುಭ ಕಾರ್ಯಗಳೂ ಆಗಂಗಿಲ್ಲ. ಅವ್ರು ಇರಲಿಲ್ಲ ಅಂದರೆ, ಹೌದಲ್ಲ? ಇದು ನಮ್ಮ ಹಣೆ ಬರೋದು. ಆದರೆ ಬೈಬಲ್ ಏನು ಹೇಳ್ತದೆ? ವಾಕ್ಯ ಏನು ಹೇಳ್ತದೆ? ಎಂಥವ್ರು ಇರಬೇಕಂತ? ದಾವೀದನ ಜೊತೆ ಎಂಥವ್ರು ಇದ್ದರು? ಹಾಂ, ಅಭಿಷೇಕ್. ಯಾವಾಗ ಆತನು ಈ ಶಿಮ್ಮೆ ಈ ರೀತಿಗೆ ಶಪಿಸ್ತಾನೆ ನೋಡ್ತಾನೋ, ಅವಾಗ ತಕ್ಷಣ ಆತನಿಗೆ ತಟ್ಕೊಳ್ಳೋಕೆ ಅಂಥ ವಿಶ್ವಾಸಿ ಮಕ್ಕಳೆಲ್ಲರೂ ಚರ್ಚ್ನಾಗ ಇರ್ತಾರೆ ರೀ. ಇನ್ನೂ ಹೋಗಿ ಅವ್ರ ಜೊತೆಗೆ ದನಿ ಸೇರ್ತಾರೆ. ಹೌದು ನೋಡ್ರಿ ಸಿಸ್ಟರ್ ಅವ್ರು ಹಿಂಗೆ ಅನ್ಬಾರ್ದಾಗಿತ್ತು. ಯಾರು ಅನ್ಬಾರ್ದಾಗಿತ್ತು? ಸೇವಕನೇ ಅನ್ಬಾರ್ದಾಗಿತ್ತಂತ. ಅಂದರೆ ಸೇವಕನಿಕಿನ್ನ ಹುಷಾರು ಇವನೇ. ಅವರು ಏನಾಗಬಾರ್ದಾಗಿತ್ತು? ಸಿಸ್ಟ್ರ ಹಂಗೆ ಅನ್ಬಾರ್ದಾಗಿತ್ತು ನೋಡ್ರಿ ಅವರು. ಬ್ರದರ್ ಹಂಗೆ ಅನ್ಬಾರ್ದಾಗಿತ್ತು ನೋಡ್ರಿ ಅವರು. ಅವ್ರು ಯಾಕೆ ಹಿಂಗಂದರು?
ಅಂದರೆ ಇವರೆಲ್ಲ ಯಾರು? 100ಕ್ಕೆ 101% ಚರ್ಚ್ಗಳಲ್ಲಿ ಇದೇ ಜನ ಇದ್ದಾರೆ ಅಂತೇಳಿ. ದೇವರನ್ನು ಪ್ರೀತಿ ಮಾಡೋರಿಲ್ಲ, ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡೋರಿಲ್ಲ, ದೇವ ಜನರನ್ನು ಪ್ರೀತಿ ಮಾಡೋರಿಲ್ಲ, ದೇವರ ಸೇವಕನನ್ನು ಪ್ರೀತಿ ಮಾಡೋರಿಲ್ಲ, ದೇವರ ಸೇವಕನ ಬಲಹೀನನಾದಾಗ ಆತನಿಗೆ ಬಲ ಕೊಡೋರಿಲ್ಲ, ಆತನಿಗೆ ಸಹಕರಿಸುವಂಥವ್ರಿಲ್ಲ. ಸಭೆಯಲ್ಲಿರುವಂಥವ್ರು, ಚರ್ಚಲ್ಲಿರುವಂಥವ್ರು ಎಲ್ಲರೂ 100ಕ್ಕೆ 1% ಯಾರು ಹೆಚ್ಚಾಗಿದ್ದಾರಪ್ಪ ಅಂತಂದರೆ ಎಲ್ಲರೂ ಶಿಮ್ಮಿಯಂತೆ ತಯಾರಾಗಿದ್ದಾರೆ ಅಂತೇಳಿರಿ. ಹಲ್ಲೆಲೂಯಾ. ಯಾರಂತೆ ತಯಾರಾಗಿದ್ದಾರೆ? ಸಿಮ್ಮಿಯಂತೆ ಇವತ್ತು ಅನೇಕರು ತಯಾರಾಗಿದ್ದಾರೆ ಅಂತೇಳಿರಿ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, ಇವತ್ತು ಅಭಿಷೇಕ ಕುರಿತು ನಾವು ನೋಡಿದ್ದೇವೆ. ಅಭಿಷೇಕದಲ್ಲಿ 3 ಗುಣಲಕ್ಷಣ ನೋಡಿದ್ದೇವೆ. ಆ 3 ಗುಣಲಕ್ಷಣ, ಮೊದಲನೇ ಗುಣಲಕ್ಷಣ ಯಾವಪ್ಪ ಅಂತಂದರೆ ದಾವೀದನ ಕಷ್ಟದ ಸಮಯದಲ್ಲಿ, ಉಪದ್ರವದ ಸಮಯದಲ್ಲಿ ಆತನನ್ನು ಹಿಂಬಾಲಿಸ್ಲಿಕ್ಕೆ ಆತನ ಏನು ಮಾಡಿದನು? ತೀರ್ಮಾನ ಮಾಡಿದನು. ಎರಡನೇದಾಗಿ ನಾವು ನೋಡ್ತೇವೆ, ದಾವೀದನ ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನು ಕೊಡೋದಕ್ಕೋಸ್ಕರ ಏನು ಮಾಡಿದನು? ಆತನು ಬಲಿಷ್ಠನಾದಂಥ ಗೊಲ್ಯಾತನಕ್ಕಿಂತಲೂ ಭೀಕರವಂಥ ಫಿಲಿಷ್ಟಿಯನನ್ನು ಏನು ಮಾಡಿದನು? ಕೊಲ್ಲಿ ನಾವು ನೋಡ್ತಿದ್ದೇವೆ. ದಾವೀದನ ಪ್ರಾಣವನ್ನು ಯಾರು ಉಳಿಸಿದ್ರಿ? ಅಭಿಷೇಕ ಉಳಿಸ್ತಾನೆ. ಬೈಬಲ್ನಲ್ಲಿ ಅನೇಕ ಸಲ ದಾವೀದನ ಪ್ರಾಣವನ್ನು ದೇವರು ಉಳಿಸಿದ್ದಾನೆ. ಆದರೆ ಇವತ್ತು ಸಭೆಗೆ ಬಂದಿರುವಂಥ ನಮಗೂ ಕೂಡ ದೇವರು ಇನ್ನೊಂದು ನೂತನವಾದ ರೀತಿಯಿಂದ ಮಾತಾಡ್ತಾ ಇದ್ದಾನೆ. ಈ ದಾವೀದನನ್ನು ಸಾಯಿಸಬೇಕು, ದಾವೀದನನ್ನು ಕೊಲ್ಲಬೇಕಂತೇಳಿ ಯಾರು ಹೊಂಚಾಕಿದ್ರಿ? ಫಿಲಿಷ್ಟಿಯರು. ಗೊಲ್ಯಾತನಕ್ಕಿಂತಲೂ ಭಯಂಕರವಾದಂಥ ಒಬ್ಬ ಫಿಲಿಷ್ಟಿಯರು ಏನು ಮಾಡಿದಾನೆ ಅಂದರೆ ಹೊಂಚಾಕಿದನಂತ. ಆದರೆ ನಾವು ಈ ಸಲ ದಾವೀದನ ಪ್ರಾಣವನ್ನು ಯಾರು ಉಳಿಸಿದ್ರಿ? ನಾವು ನೋಡ್ತೇವೆ. ಎರಡನೇದಾಗ ಆತನಲ್ಲಿ ಏನಂತಂದರೆ ನಾವು ನೋಡ್ತೇವೆ, ದಾವೀದನ ಪ್ರಾಣಕ್ಕೆ ಪ್ರಾಣವಾಗಿ ನಾನು ಅಭಿಷೇಕ ಕೊಡಲಿಕ್ಕೆ ಆತನ ಸಿದ್ಧನಾದನು. ಮೂರನೇದಾಗಿ ನಾವು ನೋಡ್ತೇವೆ, ನನ್ನ ಪ್ರೀತಿದವ್ರ ಮಕ್ಕಳೇ, ದಾವೀದನಿಗೆ ತುಂಬ ಅವಮಾನ ಬಂತು. ಶಮ್ಮಿ ಅಂತಕ್ಕಂಥ ವ್ಯಕ್ತಿ ಶಪಿಸ್ತಾ ಇದ್ದಾನೆ, ಆತನ ಮೇಲೆ ಮಣ್ಣು ತೂರ್ತಾ ಇದ್ದಾನೆ, ಆತನ ಸೈನಿಕರ ಮೇಲೆ, ಆತನ ಜೊತೆ ಇರುವಂಥ ಜನರ ಮೇಲೆ ಕಲ್ಲುಗಳನ್ನು ಹೊಡಿತಾ ಇದ್ದಾನೆ. ಛೀ, ಥೂ, ನೀಚ, ಥೂ ಥೂ ಅಂತ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದಾವೀದನ ಜೊತೆ ನಿಂತವ್ರು ಯಾರಪ್ಪ ಅಂತಂದರೆ ಅಭಿಷೇಕ್. ಯಾರ್ರೀ? ದಾವೀದನಿಗೆ ನಿಂದೆ ಆಗ್ತದೆ, ದಾವೀದನಿಗೆ ಅವಮಾನ ಆಗ್ತದೆ, ದಾವೀದನಿಗೆ ಸೋಲಾಗ್ತದೆ, ದಾವೀದನು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದಾನೆ. ಅವಮಾನದಿಂದ ಕಾಲಲ್ಲಿ ಚಪ್ಪಲು ಕೆರೆಗಳನ್ನು ಹಾಕಿಕೊಳ್ಳದೆ ನಾವು ನೋಡ್ತೇವೆ, ಯೆರೂಸಲೇಮಿನ ಗುಡ್ಡವನ್ನು ಕಣ್ಣೀರು ಸುರಿಸ್ತಾ ಆತನು ಏರ್ತಾ ಇದ್ದಾನೆ ದುಃಖದಲ್ಲಿ. ಅಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಹೊರಗಡೆ ಬಂದು ಆತನ ಶಾಪ ಕೊಡ್ತಾ ಇದ್ದಾನೆ ರೀ. ದಾವೀದನ ಪರಿಸ್ಥಿತಿ ಹೆಂಗಿರ್ಬೇಕು ಒಂದ್ಸಲ ಆಲೋಚನೆ ಮಾಡಿರಿ. ದಾವೀದನು ಕಾಲಲ್ಲಿ ಕೆರವನ್ನು ಹಾಕಿಕೊಳ್ಳದೆ ಕೂಡ ಕಣ್ಣೀರನ್ನು ಸುರಿಸ್ತಾ ಬರಿಗಾಲಿನಿಂದ ಆತನ ಏನು ಮಾಡ್ತಾ ಇದ್ದಾನೆ ಅಂತ ಆ ಬೆಟ್ಟವನ್ನು ಏರ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಶಿಮ್ಮಿಯನ ವ್ಯಕ್ತಿ ಬಂದು ಏನು ಮಾಡ್ತಾ ಇದ್ದಾನೆ? ಆತನ ಮೇಲೆ ಶಾಪ ಹಾಕ್ತಾ ಇದ್ದಾನೆ ರೀ. ಛೀ, ಥೂ, ನೀಚ, ಛೂ, ಥೂ ಥೂ. ಆದರೆ ದಾವೀದನ ಜೊತೆಗಿರುವಂಥ ಒಬ್ಬ ವ್ಯಕ್ತಿ ಅಭಿಷೇಕ ಏನು ಮಾಡ್ದನಪ್ಪ ಅಂತಂದರೆ ಆತನ ದಾವೀದನ ನಿಂದೆಯಲ್ಲಿ, ದಾವೀದನ ಅವಮಾನದಲ್ಲಿ, ದಾವೀದನ ಸೋಲಿನಲ್ಲಿ ಆತನನ್ನು ಎಡೆಬಿಡದೆ ಏನು ಮಾಡ್ದನು ರೀ? ಅಭಿಷೇಕನ ನೋಡ್ತೇವೆ, ದಾವೀದನ ಜೊತೆಯಾಗಿದ್ದನು. ನಾವು ನೋಡಿದೆ, ದಾವೀದನಿಗೆ ಅವಮಾನವಾಗೋದು ಎಷ್ಟು ಮಾತ್ರಕ್ಕೂ ಅಭಿಷೇಕ ಸಹಿಸಲಿಕ್ಕೆ